ಕಂಪ್ಲಿಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ. ಐವಿಎಫ್ ತಂತ್ರಜ್ಞಾನದಿಂದ ಬಂಜೆತನ ನಿವಾರಣೆ ಸಾಧ್ಯ. ಡಾಕ್ಟರ್ ಸುಮತಿ ಹೇಳಿಕೆ. ವಿವೇಕಾನಂದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಗಂಗಾವತಿ ವತಿಯಿಂದ ಇಂದು ಕಂಪ್ಲಿಯ ಶಾರದಾ ಶಾಲಾ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಶಿಬಿರದಲ್ಲಿ ಸಾರ್ವಜನಿಕರಿಗೆ ವಿವಿಧ ಆರೋಗ್ಯ ತಪಾಸಣೆಗಳನ್ನು ನೀಡಲಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇದರ ಸದುಪಯೋಗ ಪಡೆದುಕೊಂಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಸುಮತಿ ಅಭಿಜಿತ್ ಗೌಡ ಅವರು ಬಂಜೆತನ ನಿವಾರಣೆಗೆ ಸಂಬಂಧಪಟ್ಟಂತೆ ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡರು. ಅವರು ಐವಿಎಫ್ ತಂತ್ರಜ್ಞಾನ ಹಾಗೂ ಕೃತಕ ಸಂತಾನೋತ್ಪತ್ತಿ ವಿಧಾನಗಳ ಬಗ್ಗೆ ವಿವರ ಕೊಡುತ್ತಾ ವೈದ್ಯಕೀಯ ಸಾಧನೆಗಳು ಹಾಗೂ ತಂತ್ರಜ್ಞಾನದ ಸಹಾಯದಿಂದ ಬಂಜೆತನವನ್ನು ಯಶಸ್ವಿಯಾಗಿ ನಿವಾರಣೆಗೆ ತರಬಹುದಾಗಿದೆ ಮತ್ತು ನಮ್ಮ ವಿವೇಕಾನಂದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಈ ಹೈಟೆಕ್ ತಂತ್ರಜ್ಞಾನದಿಂದಾಗಿ ಬಂಜೆತನ ನಿವಾರಣೆ ಮಾಡುತ್ತೀವಿ. ಐವಿಎಫ್ ತಂತ್ರಜ್ಞಾನದಿಂದ ಅನೇಕ ದಂಪತಿಗಳು ಪೋಷಕರಾಗುವ ಕನಸನ್ನ ನನಸು ಮಾಡಿಕೊಂಡಿದ್ದಾರೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ವಿವೇಕಾನಂದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಡಾಕ್ಟರ್ ಅಲಿ ವೀರಶೈವ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಮೋಕಯ್ಯಸ್ವಾಮಿ, ನಿರ್ದೇಶಕರು ಆದ ವಾಗೀಶ್, ಬಸವರಾಜ್, ವಾಲಿಕೊಟ್ರಪ್ಪ, ಕಾರ್ಯದರ್ಶಿ ನಾಗರಾಜ್, ಸದಸ್ಯ ಯು ಶಿವರಾಜ್, ಯುವ ಮುಖಂಡ ಯು ಜಿಲಾನ್ ಹಾಗೂ ಹಲವಾರು ವೈದ್ಯರು ಭಾಗಿಯಾಗಿದ್ದರು. ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಿಂದ ಜನ ಸಾಮಾನ್ಯರು ಲಾಭ ಪಡೆದುಕೊಂಡು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಅರಿವು ಮೂಡಿಸಿಕೊಂಡಿದ್ದಾರೆ. ಇಂತಹ ಶಿಬಿರಗಳು ನಿರಂತರವಾಗಿ ನಡೆಯಬೇಕು ಎಂಬುದು ಭಾಗವಹಿಸಿದ ಜನರ ಅಭಿಪ್ರಾಯವಾಗಿತ್ತು. ರಘುವೀರ್, ಸಿದ್ದು ಟಿವಿ, ಕಂಪ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುಮತಿ ಗೌಡ, ಆಬ್ಸ್ಟಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್, ಕನ್ಸಲ್ಟೆಂಟ್ ಇನ್ ವಿವೇಕಾನಂದ ಹಾಸ್ಪಿಟಲ್ ಗಂಗಾವತಿ. ಶ್ರೀನಿವಾಸ್ ಗೌಡ ಹಾಸ್ಪಿಟಲ್ ಅಂತ ಹೆಸರಾಗಿರುವ ವಿವೇಕಾನಂದ ಹಾಸ್ಪಿಟಲ್ ಗಂಗಾವತಿಯಿಂದ ನಾವು ಇವತ್ತು ಉಚಿತ ತಪಾಸಣೆ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಈ ಶಿಬಿರದಲ್ಲಿ ನಾವು ಮೇನ್ ಆಗಿ ಹೆಣ್ಣು ಮಕ್ಕಳಿಗಾಗಿ, ಗರ್ಭಿಣಿ ಸ್ತ್ರೀಯರಿಗಾಗಿ, ಇನ್ನೂ ಬಂಜೆತನದಿಂದ ಬಳಲುವ ಮಹಿಳೆಯರಿಗೆ ನಾವು ಈ ಕ್ಯಾಂಪಲ್ಲಿ ಉಚಿತವಾಗಿ ತಪಾಸಣೆ ನಡೆಸಿದ್ದೇವೆ. ಈ ಕ್ಯಾಂಪಿನ ಯಾರು ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೋ ಆ ಮಹಿಳೆಯರಿಗೆ ನಾವು ನಮ್ಮ ಹಾಸ್ಪಿಟಲ್ ವತಿಯಲ್ಲಿ ಈ ತಿಂಗಳ ಅವಧಿಯಲ್ಲಿ ಯಾವಾಗ ಅವರು ಸ್ಕ್ಯಾನಿಂಗಿಗೆ ಅಥವಾ ಚೆಕಪಿಗೆ ಬರ್ತಿದ್ದಾರೋ ಅದರಲ್ಲಿ ನಾವು ರಿಯಾಯಿತಿಯಾಗಿ ಮಾಡುತ್ತಿದ್ದೇವೆ. ಹೆರಿಗೆಯಲ್ಲಿ ಆಪರೇಷನ್, ಸರ್ಜರೀಸ್, ಯಾವುದೇ ಒಂದು ಸೌಲಭ್ಯವನ್ನು ಬೇಕಾಗುವ ಬಡ ಹೆಣ್ಣು ಮಕ್ಕಳಿಗೆ ಈ ತಿಂಗಳದಲ್ಲಿ ನಾವು 10% ರಿಯಾಯಿತಿಯಲ್ಲಿ ಈ ಉಚಿತ ಸೇವೆಯನ್ನು ಕೊಡಲಾಗುತ್ತದೆ. ಈ ಒಳ್ಳೆಯ ಸಂದರ್ಭದಲ್ಲಿ ನಾನು ಇನ್ನೊಂದೇನು ಹೇಳೋದನ್ನು ಇಷ್ಟಪಡ್ತೀನಿ ಅಂದರೆ, ಈ ಭಾಗದಲ್ಲಿ ಕಂಪ್ಲಿ ಆಯಿತು, ಕೊಪ್ಪಳ ಜಿಲ್ಲಾ ಆಯಿತು, ಈ ಭಾಗದಲ್ಲಿ ನಮ್ಮಲ್ಲಿ ಒಟ್ಟು IVF ಸೆಂಟರ್ ಇಲ್ಲ. ಅಂದರೆ ಕೃತಕವಾಗಿ ಮಗುವನ್ನು ತಯಾರು ಮಾಡುವಂಥ ಒಂದು ಸೆಂಟರ್, IVF ಸೆಂಟರ್ ಅಂತ ನಾವು ಹೇಳ್ತೀವಿ. ಈ ಕಾರಣದಿಂದ ನಮ್ಮ ಹೆಣ್ಮಕ್ಳಾಯಿತು, ನಮ್ಮ ಬಂಜೆತನದಿಂದ ಬಳಲುವ ದಂಪತಿಗಳು ತುಂಬ ದೂರಕ್ಕೆ ಹೋಗ್ತಾರೆ. ಹುಬ್ಳಿಗೆ ಹೋಗ್ತಾರೆ, ದಾವಣಗೆರೆಗೆ ಹೋಗ್ತಾರೆ, ಬೆಂಗಳೂರಿಗೆ ಹೋಗ್ತಾರೆ ಟ್ರೀಟ್ಮೆಂಟ್ಗೆ. ಅವರು ಹೋಗಿ ಬರುವ ಖರ್ಚಿನಲ್ಲಿನೇ ಅವರು ಸುಸ್ತಾಗಿ ಆ ಟ್ರೀಟ್ಮೆಂಟ್ ಬೇಡ ಅನಿಸುತ್ತೆ. ಯಾಕಂದರೆ ಅವ್ರು ಒಂದು ದಿವಸ, ಈಗ ಬಡ ದಂಪತಿಗಳು ಎಲ್ಲಿಗೂ ಹೋಗ್ಬೇಕಂದ್ರೆ ಒಂದು ದಿವಸದ ಕೂಲಿಯನ್ನು ಬಿಡಬೇಕು, ಅವ್ರು ವರ್ಕ್ ಬಿಟ್ಟು ಹೋಗಬೇಕು, ಅವ್ರ ಹಿಂದೆ ಮತ್ತೆ ಅಲ್ಲಿ ಹೋದಾಗ ಅವರು ಸ್ಟೇ ಮಾಡಬೇಕು, ಇರೋಕ್ಕೋಸ್ಕರ ವ್ಯವಸ್ಥೆ ಮಾಡಬೇಕು. ನಾವು ಅದನ್ನು ಗಂಗಾವತಿಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ ನಾವು ಈಗ 1 ವರ್ಷ ಮುಂಚಿತವಾಗಿಯೇ ಆ ಎಲ್ಲ ಸೌಲಭ್ಯ ಇರೋದ್ರಿಂದ ಅದಕ್ಕೆ ಯಾರು ಪ್ರಿಪ್ರೇಷನಿಗೆ ಏನು ಬೇಕು, ಈಗ ನಮ್ಮದು ಯಾರು ಬೇಸಿಕ್ ಟ್ರೀಟ್ಮೆಂಟಿಂದ ಯಾರಿಗೆ ಒಳ್ಳೆಯದಾಗುತ್ತೋ ಅವ್ರಿಗೆ ಮುಂಚೆಯಿಂದನೇ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಒಳ್ಳೆಯ ಸಂದರ್ಭದಲ್ಲಿ ನಾನು ಇನ್ನೊಂದೇನು ಹೇಳೋದಂದರೆ, ಆಗಲೇ ಮಂಗಳೂರು ಭಾಗ, ಆಮೇಲೆ ಯಲಬುರ್ಗಾ, ಕುಷ್ಟಗಿ, ಕನಕಗಿರಿ ತಾಲೂಕು, ಕಂಪ್ಲಿ ತಾಲೂಕಿನಿಂದ ತುಂಬ ಬಂಜೆತನದಿಂದ ಬಳಲುವ ದಂಪತಿಗಳಿಗೆ ನಾವು ಆಗಲೇ ಮಕ್ಕಳಾಗುವ ಸೌಭಾಗ್ಯವನ್ನು ದೊರಕಿಸಿದ್ದೇವೆ. IVF ಟ್ರೀಟ್ಮೆಂಟ್ ಇಲ್ಲದೆ ಬೇಸಿಕ್ ಓವ್ಯುಲೇಷನ್, ಇಂಡಕ್ಷನ್, ಬೇಸಿಕ್ IUI ಟ್ರೀಟ್ಮೆಂಟ್ಗಳಿಂದ ಆಗಲೇ ಕೊಟ್ಟಿದ್ದೇವೆ. ಈಗ ಈ ನಮ್ಮಲ್ಲಿ ತಂತ್ರಜ್ಞಾನ ನಾವು ಅಳವಡಿಸಿದಾದ್ಮೇಲೆ ಯಾರು ದಂಪತಿಗಳು ಮುಂದಿನ ಟ್ರೀಟ್ಮೆಂಟ್ಗಾಗಿ ಹೋಗ್ತಿದ್ದಾರೋ ಆ ಸೌಲಭ್ಯವನ್ನು ನಾವು ಕಮ್ಮಿ ಶುಲ್ಕದಲ್ಲಿ ಈ ನಮ್ಮ ಚಿಕ್ಕ ಟೌನ್ ಆದ ಗಂಗಾವತಿಯಲ್ಲಿ ನಾವು ಒದಗಿಸಿಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ದೇವೆ. ವೈದ್ಯರಾದಂಥ ಶ್ರೀಮತಿ ಸುಮತಿ ಅಭಿಜಿತ್ ಗೌಡರಿಗೆ ಹೃದಯಪೂರ್ವಕ ಸ್ವಾಗತವನ್ನು. ಅವರು ಈ ಒಂದು ಉಚಿತ ಚಿಕಿತ್ಸಾ ಶಿಬಿರವನ್ನು ನಮ್ಮ ಸಂಸ್ಥೆಯ ಆವರಣದಲ್ಲಿ ಮಾಡಿದ್ದು ತುಂಬ ಖುಷಿ ತಂದಿದೆ. ಅವರು ಇಷ್ಟೊತ್ತು ಹೇಳಿದರು, ನಿಜಕ್ಕೂ ಖುಷಿಯಾಗುತ್ತೆ. ಕ್ವಾಲಿಫಿಕೇಷನ್ ನೋಡಿದ್ರೆ ಗೈನಕಾಲಜಿಸ್ಟ್ ಆ್ಯಂಡ್ ಸೊನಾಲಜಿಸ್ಟ್ ಆ್ಯಂಡ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್. ಇನ್ಫರ್ಟಿಲಿಟಿ ಬಗ್ಗೆ ಭಾಳಷ್ಟು ವಿಷಯಗಳು ಅವರು ನಿಮ್ಮ ಕಡೆ ಹಂಚ್ಕೊಂಡಿದ್ದಾರೆ. ನಿಜಕ್ಕೂ ಈಗಿನ ಒಂದು ಯುವ ವ್ಯಕ್ತಿಗಳಿಗೆ, ಅಂದರೆ ನೂತನ ದಂಪತಿಗಳಿಗೆ ಅದೊಂದು ಮಾರಕ ರೋಗ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದು ಸ್ಟ್ರೆಸ್ಸಿಂದ ಇರ್ಬೋದು, ಅಥವಾ ಅವ್ರು ಮಾಡ್ತಕ್ಕಂಥ ಕರ್ತವ್ಯನ ನಿರ್ವಹಣೆಯಿಂದ ಇರ್ಬೋದು. ಭಾಳಷ್ಟು ಜನ ಇದರ ಒಂದು
ನೋವನ್ನು ಅನುಭವಿಸ್ತಾ ಇದ್ದಾರೆ. ಮಕ್ಕಳು ಭಾಳಷ್ಟು ಅವಶ್ಯಕತೆ ದಂಪತಿಗಳಿಗೆ. ಆ ಒಂದು ಕೆಲಸವನ್ನು ಅವರು ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. IVF ಟ್ರೀಟ್ಮೆಂಟು ಅವ್ರು ಹೇಳಿದಾಗೆ ನಮ್ಮ ಭಾಗದಲ್ಲಿ ಇಲ್ಲಿ ಇಲ್ಲ. ಈ ಕೃತಕ ಗರ್ಭಧಾರಣೆ ಅನ್ನೋದು ನಿಜಕ್ಕೂ ಒಂದು ವರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದಕ್ಕೆ ಭಾಳಷ್ಟು ಕಾಸ್ಟ್ಲಿನೂ ಆಗುತ್ತೆ. ಇದಕ್ಕೆ ಸುಮಾರು ದುಡ್ಡು ಖರ್ಚಾಗುತ್ತೆ. ಇದರ ಅನುಭವ ನನಗಿದೆ. ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ಅವರು ಇಂಥ ಒಂದು ಕ್ಯಾಂಪ್ಗಳನ್ನು ಮಾಡಿ ಅತಿ ಕಡಿಮೆ ದರದಲ್ಲಿ ಒಂದು ಮಕ್ಕಳಾಗುವ ಸೌಭಾಗ್ಯವನ್ನು ದಂಪತಿಗಳಿಗೆ ನೀಡ್ತಾರೆ ಅಂದರೆ ನಿಜಕ್ಕೂ ಖುಷಿ ತರುವಂಥ ವಿಷಯ. ಅವರ ಒಂದು ಕಾರ್ಯ ಸಂಪೂರ್ಣವಾಗಿ ಯಶಸ್ವಿಯಾಗಲಿ, ಅವರ ಕಾರ್ಯಕ್ಕೆ ನಾವು ಸಹಕಾರ ಕೊಡ್ತೀವಿ ಅಂತೇಳಿ ಈ ಮೂಲಕ ಕೇಳಕ್ಕೆ ಇಷ್ಟಪಡ್ತಿದ್ದೇನೆ. ಕಾರ್ಯಕ್ರಮಕ್ಕೆ ಅವರು ಬಂದು ನಡೆಸಿಕೊಟ್ಟದಕ್ಕೆ ಅವರಿಗೂ, ಮಾಧ್ಯಮ ಮಿತ್ರರಿಗೂ ಮತ್ತು ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ, ಆ ಒಂದು ಆಸ್ಪತ್ರೆಯ ಸ್ಟಾಫ್ಗಳಿಗೂ ನನ್ನ ಒಂದು ಅಭಿನಂದನೆ ಸಲ್ಲಿಸ್ತೇನೆ.